ಸುಪರ್ವಾ. ಹೇಳು. ಹಾಯ್. ನಮಸ್ತೆ. ಜೈ ಜೈ ಗುರುದೇವ್. ಗುರುದೇವ್. ನೀವು ಸುಪರ್ವಂಗೆ ಸ್ಲೀಪ್ ಟಾಕ್ ತಗೊಂಡಿದ್ರಿ. ಯಾವ ಉದ್ದೇಶದಿಂದ ಸ್ಲೀಪ್ ಟಾಕ್ ತಗೊಂಡ್ರಿ, ಮತ್ತೆ ಅವನಲ್ಲಿ ಏನೇನ್ ಚೇಂಜಸ್ ಬಂತು ಅಂತ ಇವತ್ತು ಶೇರಿಂಗ್ ಮಾಡಿ. ನಾನು ಸ್ಲೀಪ್ ಟಾಕ್ ತಗೊಂಡಿದ್ದು ಮೈನ್ ಪರ್ಪಸ್ ಅಂದ್ರೆ ಅವನದ್ದು ರೈಟಿಂಗ್ ಇಂಪ್ರೂವ್ಮೆಂಟ್ ಆಗ್ಬೇಕಂತ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗ್ಬೇಕಂತ ತಗೊಂಡೆ. ಹ್ಯಾಂಡ್ ರೈಟಿಂಗ್ ಜೊತೆಗೆ ಅವನು ಮಲ್ಕೊಂತಿರ್ಲಿಲ್ಲ ರಾತ್ರಿ, ತುಂಬಾ ಕಷ್ಟ ಪಡ್ತೆ, ಅಂದ್ರೆ ತುಂಬಾ ಲೇಟ್ ನೈಟ್ ಮಲ್ಕೊಳ್ತಾ ಇದ್ದ. ಅದಕ್ಕೋಸ್ಕರ ಅದು ಇಂಪ್ರೂವ್ ಆಗ್ಬೋದು ಅಂತ ಹೇಳ್ಬಿಟ್ಟು ತಗೊಂಡಿದ್ದು ಫಸ್ಟ್. ಇದ್ರದ್ದು ಎರಡ್ರ ಜೊತೆಗೆ ಅವನದು ಊಟನು ಅವನಾಗೆ ಸ್ವಂತವಾಗಿ ಮಾಡ್ತಿರ್ಲಿಲ್ಲ, ಅದು ಕೂಡ ಇಂಪ್ರೂವ್ ಆಯ್ತು ಈ ಸ್ಲೀಪ್ ಟಾಕ್ ತಗೊಂಡಿದ್ರಿಂದ. ಅವನು ಮೊದ್ಲು ನಾನು ಊಟ ಮಾಡಿಸ್ಬೇಕಿತ್ತು, ಈಗ ಅವನು ಸ್ಪೂನ್ ಕೊಟ್ರೆ ಅವನಾಗಿ ಊಟನೂ ಮಾಡ್ತಾನೆ. ಮತ್ತೆ ಇನ್ನೊಂದೇನಂದ್ರೆ ಬರೆಯೋದು 4 ಲೈನ್ಸ್ ಅಲ್ಲೆಲ್ಲ ಬರಿತಾ ಇರ್ಲಿಲ್ಲ, ತುಂಬಾ ಕಷ್ಟ ಪಡ್ತಾ ಇದ್ದ 4 ಲೈನ್ಸ್ ಅಲ್ಲಿ ಬರೆಯೋಕೆ. ಈಗ ಸ್ಲೀಪ್ ಟಾಕ್ ಸ್ಟಾರ್ಟ್ ಮಾಡಿದ್ಮೇಲೆ ಈಗ 4 ಲೈನ್ ನಲ್ಲೇ ಬರೀತಾನೆ. ಹಾಗೇನೆ ನಿದ್ದೆನೂ ಚೆನ್ನಾಗಿ ಮಾಡ್ತಾ ಇದ್ದಾನೆ ಈಗ. ಬರ್ದಿರೋದು ಏನಾದ್ರೂ ಇದ್ರೆ ತೋರಿಸ್ತೀರಾ? ತೋರಿಸ್ತೀನಿ. ಅಂದ್ರೆ ಹಿಂದೆ ಬರ್ದಿರೋದಕ್ಕೂ ಇವಾಗ ಬರ್ದಿರೋದಕ್ಕೂ ಡಿಫ್ರೆನ್ಸ್? ತೋರಿಸ್ತೀನಿ, ಹಿಂದೆ ಬರ್ದಿರೋದನ್ನ ತೋರಿಸ್ತೀನಿ. ಇದು ಕಾಣಿಸ್ತಾ ಇದ್ಯಾ? ಸ್ವಲ್ಪ ಕ್ಯಾಮರಾದ ಹತ್ರ ಹಿಡೀರಿ. ಇದು ಅವನಿಗೆ UKG ನಾನು ರಿಪೀಟ್ ಮಾಡಿಸಿದೀನಿ ಇನ್ನೊಂದ್ಸಲ. ಇದು ಹೋದ್ಸಲ UKG ನಲ್ಲೇ ಇದ್ದಾಗ ಬರ್ದಿದ್ದವನು ಆಪೋಸಿಟ್ಸ್, ಇದು ಆಪೋಸಿಟ್ಸ್ ಬರ್ದಿರೋದು. ಅವನಿಗೆ ಲೈನ್ ಕಾನ್ಸೆಪ್ಟ್ ಇರ್ಲಿಲ್ಲ, ಈ ತರ ಎಲ್ಲಿಗ್ ಮನ್ಸ್ ಬರುತ್ತೋ ಅಲ್ಲೆಲ್ಲ ಬರಿತಾ ಇದ್ದ. ಇದು ಹೋದ ವರ್ಷ ಬರ್ದಿರೋದು, ಇದು ಈ ವರ್ಷ ಬರ್ದಿರೋದಿದೆ, ತೋರಿಸ್ತೀನಿ. ಇದು ಸೇಮ್ ಆಪೋಸಿಟ್ಸ್ ಈ ಸಲ ಬರ್ದಿರೋದು ಇವನು. ರೀಸೆಂಟ್ ಆಗಿ ಹಿಡ್ಕೊಳ್ಳಿ. ಇದು ಈಗ ರೀಸೆಂಟ್ ಆಗಿ ಬರ್ದಿರೋದು, ಇದು ಈ ವರ್ಷ ಬರ್ದಿರೋದು ಇದು. ಮತ್ತೆ ಈ ವರ್ಷ ಬರ್ದಿರೋದು ಹ್ಯಾಂಡ್ ರೈಟಿಂಗ್ಸ್ ಎಲ್ಲ ತುಂಬಾನೇ ಇಂಪ್ರೂವ್ ಇದೆ. ಇದು UKG ಮತ್ತೆ ರಿಪೀಟ್ ಮಾಡಿಸಿದಾಗ, ಸ್ಕೂಲ್ ಸ್ಟಾರ್ಟ್ ಆದಾಗ ಫಸ್ಟ್ ಡೇ ಅವ್ರು ಬರ್ಸಿದ್ದು ಕಲರ್ಸ್ ಸ್ಪೆಲ್ಲಿಂಗ್ ಅನ್ನ ಕರೆಕ್ಟ್ ಆಗಿ ಲೈನ್ ಅಲ್ಲೇ ಬರ್ದಿರೋದು ಇದು. ಮತ್ತೆ ಇದು ಡಿಕ್ಟೇಷನ್ಸ್ ಗಳನ್ನ ಕೊಡ್ತಾ ಇರ್ತಾರೆ ಅವರು. ಡಿಕ್ಟೇಷನ್ಸ್ ಎಲ್ಲ ಈ ಸಲ ಫುಲ್ ಅಟೆಂಡ್ ಮಾಡಿದಾನೆ. ಔಟ್ ಆಫ್ ಔಟ್ ಎಲ್ಲ ಬಂದಿದೆ ಈ ಸಲ. ಹೋದ್ಸಲ ಅವನಿಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ, ಬರೀತಿರ್ಲಿಲ್ಲ. ಡಿಕ್ಟೇಷನ್ ಅನ್ನೋ ಕಾನ್ಸೆಪ್ಟ್ ಎಲ್ಲ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ, ಅವನು ಬರೀತಿರ್ಲಿಲ್ಲ. ಮತ್ತೆ ಫೋನಿಕ್ಸ್ ಎಲ್ಲ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಈ ಸಲ ಅದೆಲ್ಲ ಇಂಪ್ರೂವ್ ಆಗಿದೆ. ಅಂದ್ರೆ ರೆಡಿ ಮಾಡಿರ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 10 ವರ್ಡ್ಸ್ ಹೇಳಿದ್ರೆ ಒಂದ್ 6-7 ವರ್ಡ್ಸ್ ಅವನಾಗೆ ಓನಾಗಿ ಬರೆಯೋಷ್ಟು ಕೇಪಬಿಲಿಟಿ ಅವನಿಗೆ ಈಗ ಬಂದಿದೆ. ಇದೆಲ್ಲ ಸ್ಲೀಪ್ ಟಾಕ್ ಆದ್ಮೇಲಿಂದ ಆಗಿರೋ ಇಂಪ್ರೂವ್ಮೆಂಟ್ಸ್ ಅವನಲ್ಲಿ. ಇವಾಗ ಮತ್ತೆ ಹೇಗೆ ಅವನು ಮಾತೆಲ್ಲ ಹೇಗ್ ಬರ್ತಿದೆ, ಹೇಗೆ ರಿಯಾಕ್ಷನ್ ಬರ್ತಾ ಇದೆ ಎಲ್ಲರ ಜೊತೆ? ಅಂದ್ರೆ ಅವನಿಗೆ ಏನಂದ್ರೆ, ನಾವು ಕೇಳಿದ ತಕ್ಷಣನೇ ನಾವೇನಾರೋ ಅವನಿಗೆ ಕ್ವಶನ್ ಕೇಳಿದ್ರೆ ಅವನು ತಕ್ಷಣ ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ನಾವ್ 1 2 ಟೈಮ್ಸ್ 3 ಟೈಮ್ಸ್ ಆತರ ಕೇಳ್ಬೇಕಿತ್ತು. ಇವಾಗ ಒಂದ್ಸಲ ಹೇಳಿದ್ರೆ ಅಥವಾ 2 ಟೈಮ್ಸ್ ಹೇಳಿದ್ರೆ ಗೊತ್ತಾಗ್ಬಿಡತ್ತೆ, ಅದಕ್ಕೆ ಆನ್ಸರ್ ಮಾಡ್ತಿದ್ದಾನೆ. ವಿತ್ ಸೆಂಟೆನ್ಸ್ ಆನ್ಸರ್ ಮಾಡ್ತಾ ಇದ್ದಾನೆ. ಮೊದ್ಲು ಅದು ಮಾಡ್ತಿರ್ಲಿಲ್ಲ. ಏನೋ ಅವನಿಗೆ ಬೇಕು ಅಂದ್ರೆ ಏನೋ ಕಾರು ಆತರ ಆತರ ಅಷ್ಟು ಒಂದೊಂದ್ ವರ್ಡ್ ಅಲ್ಲಿ ಇತ್ತು. ಈಗ ಸ್ವಲ್ಪ ಸೆಂಟೆನ್ಸ್ ಮಾಡಿ ಅವ್ರ ಹತ್ರ ಕರೆಕ್ಟ್ ಆಗೇ ಮಾತಾಡ್ತಾನೆ. ಎಲ್ಲಾ ಮಕ್ಳು ಮಾತಾಡ್ದ ಅದೇ ತರನೇ ಕರೆಕ್ಟ್ ಆಗೇ ಮಾತಾಡ್ತಾನೆ. ಸ್ವಲ್ಪ ಹೊಸಬ್ರು ಅಂದ್ರೆ ಇದ್ ಮಾಡ್ತಾನೆ ಅಷ್ಟೇ, ಬಿಟ್ರೆ ಅದೆಲ್ಲ ಇಂಪ್ರೂವ್ಮೆಂಟ್ಸ್ ಸ್ಲೀಪ್ ಟಾಕ್ ಆದ್ಮೇಲಿಂದಾನೆ ಬಂದಿರೋದು. ಇವಾಗ ಹೇಗೆ ಎಲ್ಲರ ಜೊತೆ ಈಗ ಯಾರು ಮಾತಾಡ್ಸಿದ್ರೆ ಮಾತಾಡ್ತಾನೆ ಅಲ್ವಾ? ಮಾತಾಡ್ತಾ ಇದ್ದಾನೆ ಈಗ, ಮಾತಾಡ್ತಾನೆ. ಅಂದ್ರೆ ನಾನ್ ತಗೊಂಡಿದ್ದು ಮಾರ್ಚ್ ಇಂದ. ಒಂದು ಮೇನ್ ಅಲ್ಲಿ ಸ್ಕೂಲ್ ಓಪನ್ ಆಯ್ತು. ಅಷ್ಟ್ರೊಳಗೆ ಸುಮಾರಷ್ಟು ಇಂಪ್ರೂವ್ಮೆಂಟ್ಸ್ ಬಂದಿತ್ತು ಅವನಿಗೆ. ಬರೆಯೋದು ಎಲ್ಲ ಮಾಡ್ತಾ ಇದ್ದ. ಅಂದ್ರೆ ಸ್ಕೂಲಲ್ಲೂ ಓಕೆ ಮಾತಾಡ್ತಾ ಇದ್ದಾನೆ. ಹೋದ ವರ್ಷ ಎಲ್ಲ ಅವನೇನು ಮಾತಾಡ್ತಾ ಇರ್ಲಿಲ್ಲ. ಈ ವರ್ಷ ಏನಾರು ಅವ್ರು ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡೋ ಅಷ್ಟು ಇಂಪ್ರೂವ್ಮೆಂಟ್ಸ್ ಅವನಲ್ಲಿ ಬಂದಿದೆ.
ಹಾ. ಇವಾಗ ಟೀಚರ್ಸ್ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ? ಟೀಚರ್ಸು ಇಲ್ಲ, ಅಕಾಡೆಮಿಕಲಿ ಓಕೆ ಅಂತ ಹೇಳಿದಾರೆ ಅವನಿಗೆ, ಅಂದ್ರೆ ಹಾ. ಚೆನ್ನಾಗಿ ಬರೀತಾ ಇದ್ದಾನೆ ಹ್ಮ್. ಆತರ ಎಲ್ಲ ಹೇಳಿದಾರೆ. ಯಾಕಂದ್ರೆ ಹೋದ್ಸಲ ಅವನಿಗೆ ಲೈನ್ ಕಾನ್ಸೆಪ್ಟ್ ಏನು ಇರ್ಲಿಲ್ಲ, ಅವ್ರು ಹ್ಮ್. ಇವನು ಹೇಗ್ ಬರೀತಾನೋ ಅದಕ್ಕೆ ಅವ್ರು ಒಪ್ಕೊಂಡಿದ್ರು. ಹ್ಮ್. ಈ ಸಲ ಅದನ್ನ ಅವರು ಸ್ವಲ್ಪ ಹೇಳ್ತಿರ್ತಾರೆ. ಅದ್ರ ಜೊತೆಗೆ ಇದರಿಂದ ಈ ಸ್ಲೀಪ್ ಟಾಕ್ ಮಾಡ್ಸಿರೋದ್ರಿಂದ ಅವನಲ್ಲಿ ತುಂಬಾ ಇಂಪ್ರೂವ್ಮೆಂಟ್ಸ್ ಬಂದಿದೆ ಹ್ಯಾಂಡ್ ರೈಟಿಂಗ್ ಅಲ್ಲೂ. ಹಾ. ಹ್ಯಾಂಡ್ ರೈಟಿಂಗ್ ಒಂದೇ ಅಂತಲ್ಲ, ರೀಡಿಂಗ್ ಅಲ್ಲೂ ಅಷ್ಟೇನೆಯ. ಹಾ. ಅವನೇನು ಓದ್ತಿರ್ಲಿಲ್ಲ. ಈ ಸಲ ಹ್ಮ್. ಒಂದು ಬುಕ್ ಕೊಟ್ಟು ಏನಾದ್ರು, ಅಂದ್ರೆ ಅವ್ರಿಗೆ ಇರೋ ಸಿಲೆಬಸ್ ಎಲ್ಲ ಹಾ. ಏನಾದ್ರು ಇದ್ರೆ ಕೊಟ್ರೆ ಅದನ್ನ ಒಂದು ಪಿಕ್ಚರ್ ನೋಡ್ಬಿಟ್ಟು ಐಡೆಂಟಿಫೈ ಮಾಡೋಷ್ಟು ಹ್ಮ್. ಕೇಪಬಿಲಿಟಿ ಅವನಿಗೆ ಈಗ ಬಂದಿದೆ. ಓಕೆ. ಹಾ, ಇದಿಷ್ಟು ಸೂಪರ್. ಆಗಿದ್ದು ಸ್ಲೀಪ್ ಟಾಕ್ ಹಾ. ನಂತರದಿಂದಲೇ. ಹಾ. ಹ್ಮ್ ಸೂಪರ್ ವಂಗೆ ಕೊಡಿ. ಸೂಪರ್ವಾ, ನೋಡು ಆಂಟಿ. ಹಾಯ್ ಸೂಪರ್ವಾ. ಸೂಪರ್ವಾ ಅಕ್ಷರಗಳನ್ನು ಹೇಗ್ ಬರೀತಿದ್ದಾನೆ? ಅಕ್ಷರಕಲೆ ಬರೀತಿದ್ದಾರೆ. ಹೇಗ್ ಬರೀತಿದ್ದಾನೆ? ಸ್ಪೆಲ್ಲಿಂಗ್ಸ್ ಎಲ್ಲ ಹಾ, ಸ್ಪೆಲ್ಲಿಂಗ್ಸ್ ಎಲ್ಲ ಹೇಗ್ ಬರೀತಿದ್ದಾನೆ ಸೂಪರ್ವಾ? ಮುತ್ತು ಮುತ್ತಾಕಿ ಬರೀತಿದ್ದಾರೆ. ವೆರಿ ಗುಡ್. ಸೂಪರ್ವಾ ಹೇಗ್ ಊಟ ಮಾಡ್ತಿದ್ದಾನೆ? ಸೂಪರ್ವಾ ಹೇಗ್ ಊಟ ಮಾಡ್ತಿದ್ದಾನೆ? ಅವನೇ ಕೈಯಲ್ಲಿ ಊಟ ಮಾಡ್ತಾ ಇದ್ದಾನೆ. ವೆರಿ ಗುಡ್ ಸೂಪರ್ವಾ. ದೊಡ್ಡನಾಗ್ತಾ ಇದ್ದಾನೆ. ವೆರಿ ಗುಡ್. ಈಗ ಎಷ್ಟು, ಈಗ 3 months ಆಯ್ತಲ್ವಾ? 3-4 months ಹಾ, ಆಯ್ತು. ಮಾರ್ಚ್ ಅಂದ್ರೆ ಮಾರ್ಚ್ ಲಾಸ್ಟಿಗೆ, ಏಪ್ರಿಲ್ ಫಸ್ಟ್ ಇಂದ ಅಂತ ಅನ್ಕೊಬಹುದು. ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡಿದ್ದು. ಮೇ ನಲ್ಲಿ ಸ್ಕೂಲ್ ಓಪನ್ ಆದಾಗ ಹ್ಯಾಂಡ್ ರೈಟಿಂಗ್ ಸುಮಾರಷ್ಟು ಇಂಪ್ರೂವ್ ಆಗಿತ್ತು. ಊಟ ಎಲ್ಲ ಒಂದು 15 days ಒಳಗಡೆನೆ ಸ್ಟಾರ್ಟ್ ಮಾಡ್ದ ಅವನಾಗೆ ಈ ಸ್ಲೀಪ್ ಟಾಕ್ ಮಾಡಿ. ಒಂದು 15 days ಒಳಗೆ, ಅಂದ್ರೆ ಫಸ್ಟ್ ನಾ ತಗೊಂಡಿದ್ದು ಒಂದು 12 ಸೆಷನ್ ತಗೊಂಡಿದ್ದೆ. 12 ಸೆಷನ್ ಅಲ್ಲಿ ಒಂದು 4-5 ಸೆಷನ್ ಆದ್ಕೂಳೆನೆ ಸ್ವಲ್ಪ ಸ್ಪೂನ್ ಅಲ್ಲಿ ಅವನಾಗೆ ಒಂದ್ ಅರ್ಧನಾರು ಅವನಾಗೆ ಊಟ ಮಾಡೋಷ್ಟು ಇದು ಬಂದಿತ್ತು ಈ ಸ್ಲೀಪ್ ಟಾಕ್ ಸ್ಟಾರ್ಟ್ ಮಾಡಿದ್ಮೇಲೆ. ಒಂದ್ 4-5 days ಅಲ್ಲಿ ಅದೆಲ್ಲ ಚೇಂಜ್ ಆಯ್ತು. ಊಟ ಮಾಡೋದೆಲ್ಲ ಚೇಂಜ್ ಆಯ್ತು. ಇವಾಗ ಸೂಪರ್ವಾ ಏನೋ ಬರೀತಾ ಇದ್ದಾನೆ ಅಂತ ಅನ್ಕೊಳ್ಳಿ. ಬರೀತಾ ಇರ್ಬೇಕಿದ್ರೆ ಈಗ ಅಕ್ಷರಗಳು ಕೆಲವೊಂದು ಮಿಸ್ ಆಯ್ತು, ಅವಾಗ ಹೇಗ ಅವನಾಗೆ ಕರೆಕ್ಷನ್ ಮಾಡ್ಕೋತಾನೆ? ಅಂದ್ರೆ ಕೇಳ್ತಾನೆ, ಅವನಿಗದು ಗೊತ್ತಾದ್ರೆ ಹೇಳ್ತಾನೆ, ಅಮ್ಮ ಎರೇಸರ್ ಕೊಡು, ನಾನು ಇದನ್ನ ಎರೇಸ್ ಮಾಡ್ಬೇಕು ಅನ್ನೋದು ಹೇಳ್ತಾನೆ ಅವನಾಗೇನೆ. ಇದು 3 ಲೈನಿಗೆ ಬಂದಿದೆ. ಈಗ ಒಂದ್ ಎಕ್ಸಾಂಪಲ್ ಅಂದ್ರೆ ಐ ಬರೆಯೋದು 2 ಲೈನ್ ಅಲ್ಲಿ ಬರಿಬೇಕು ಅಂದಾಗ ಅವನು 3 ಲೈನಿಗೆ ಹೋದಾಗ ಅದನ್ನ ಐಡೆಂಟಿಫೈ ಮಾಡ್ಕೊಳ್ತಾನೆ. ಇದು 2 ಲೈನ್ ಅಲ್ಲಿ ಬರಿಬೇಕಿತ್ತು, ನಾನು 3 ಲೈನ್ ಅಲ್ಲಿ ಬರ್ದಿದ್ದೀನಿ, ಎರೇಸ್ ಮಾಡ್ತೀನಿ ನಾನು. ಅವನೇ ಎರೇಸ್ ಮಾಡ್ತಾ ಇದ್ದಾನೆ ಈಗ, ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ತಿದ್ದಾನೆ. ಅದೊಂದು ಇಂಪ್ರೂವ್ಮೆಂಟ್ ಇದೆ. ಆಮೇಲೆ ಓದೋದು ಅಷ್ಟೇನೆ, ಅಂದ್ರೆ ಕೂತ್ಕೊಂಡ್ರೆ ಕರೆಕ್ಟ್ ಆಗಿ ಓದ್ತಾನೆ. ಈಗ ಪಿಕ್ಚರ್ ತೋರ್ಸಿದ್ರೆ ಇದೇ ಪಿಕ್ಚರ್ ಇದು, ಆತರ ಅದೆಲ್ಲ ಗೊತ್ತಾಗ್ತಾ ಇದೆ ಅವನಿಗೆ. ಮತ್ತೆ ನಂಬರ್ಸ್ ಎಲ್ಲ ಅಷ್ಟೇನೆ, ನಂಬರ್ಸ್ ಸ್ಕ್ವೇರ್ ಲೈನ್ ಅಲ್ಲಿ ಆಚೆ ಈಚೆ ಹೋಗ್ತಾ ಇತ್ತು, ಈಗ ಅದೆಲ್ಲ ಓಕೆ, ನಂಬರ್ಸ್ ಎಲ್ಲ ಕರೆಕ್ಟ್ ಆಗಿ ಬರಿತಾ ಇದ್ದಾನೆ ಈಗ. ಅದೆಲ್ಲ ಇಂಪ್ರೂವ್ಮೆಂಟ್ ಬಂದಿದೆ. ಮತ್ತೆ ಮನೆಯಲ್ಲಿ ಹೇಗೆ ಬಿಹೇವಿಯರ್ ಹೇಗಿದೆ ಇವಾಗ ಮೊದ್ಲಿಗೆ ಕಂಪೇರ್ ಮಾಡಿದ್ರೆ? ಬಿಹೇವಿಯರ್ ಅಂದ್ರೆ ಸ್ವಲ್ಪ ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ತಿರ್ಲಿಲ್ಲ ಮೊದ್ಲು. ಈಗ ಸಿಟ್ಟು ಮಾಡೋದು ಆ ತರದೆಲ್ಲ ಇರ್ತಿತ್ತು, ಈಗ ಅದೆಲ್ಲ ಚೇಂಜಸ್ ಆಗಿದೆ. ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ತಾನೆ, 1-2 ಸಲ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾನೆ. ಇನ್ನೊಂದೇನಂದ್ರೆ ಹೊರಗಡೆ ಎಲ್ಲಾದ್ರೂ ಹೋದಾಗ ಸ್ವಲ್ಪ ಜನ ಎಲ್ಲ ಇದ್ದಲ್ಲಿ ಅವನಿಗೆ ಒಂಥರ ಕಂಫರ್ಟ್ ಆಗಿ ಇರ್ತಿರ್ಲಿಲ್ಲ. ಈಗ ಸ್ವಲ್ಪ ಅದನ್ನೆಲ್ಲ ಹೇಳ್ಕೊಂಡ್ ಕರ್ಕೊಂಡ್ ಹೋಗಿದ್ರೆ ಓಕೆ, ಆರಾಮಾಗಿರ್ತಾನೆ ಈಗ. ಎಷ್ಟೋ ಚೇಂಜಸ್ ಬಂದಿದೆ, ಅದೆಲ್ಲ ಚೇಂಜಸ್ ಬಂದಿದೆ ಅವನಿಗೆ. ಇನ್ನೊಂದು ಮೇನ್ ಅಂದ್ರೆ ಅವನು ಅವ್ರ ಅಜ್ಜನ ಹತ್ರ ಮಾತಾಡ್ತಿರ್ಲಿಲ್ಲ. ಫೋನಲ್ಲಿ ಅಲ್ಲ, ಅವ್ರು ಎದುರುಗಡೆ ಬಂದ್ರು ಅವ್ರು ಮಾತಾಡ್ತಾ ಇರ್ಲಿಲ್ಲ ಅವನು. ಅದನ್ನ ಇದು ಸ್ಲೀಪ್ ಟಾಕ್ ಅಲ್ಲಿ ಸೇರ್ಸ್ಕೊಂಡ್ ಅದು ಮಾಡಿದ್ಮೇಲೆ ಈಗ ಅವನು ಫೋನಲ್ಲಿ ಮಾತಾಡ್ತಾನೆ. ಫಸ್ಟ್ ಬರೀ ನಾರ್ಮಲ್ ಫೋನಲ್ಲಿ ಮಾತಾಡಕ್ಕೆ ಟ್ರೈ ಮಾಡಿದ್ವಿ, ಅದ್ ಮಾಡ್ತಾ ಇದ್ದಾನೆ. ಈಗ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದಾನೆ. ಇನ್ನು ಅವ್ರನ್ನ ಇನ್ನು ಮೀಟ್ ಮಾಡಿಲ್ಲ, ಆದ್ರೆ ವಿಡಿಯೋ ಕಾಲ್ ಅಲ್ಲಿ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅವ್ರ ಹತ್ರ ಈಗ. ವೆರಿ ಗುಡ್.
ಹ್ಮ್ ಅದೊಂದು ಇಂಪ್ರೂವ್ಮೆಂಟ್ ಇದೆ ಅವನಲ್ಲಿ ಈಗ. ಯಾಕಂದ್ರೆ ಅದನ್ನ ನಾವು ಈ ಸ್ಲೀಪ್ ಟಾಕ್ ಅಲ್ಲೇ ಸೇರ್ಸ್ಕೊಂಡು ಹಾ. ಮಾಡಿದ್ದು. ಹ್ಮ್ ಆ ಅಜ್ಜನ ಹತ್ರ ಮಾತಾಡ್ತಾನೆ, ಅದು ಅವನಿಗೆ ಅಂದ್ರೆ ಸ್ಲೀಪ್ ಟಾಕ್ ಅಲ್ಲಿ ನಾವ್ ಏನ್ ಸೇರ್ಸ್ಕೊಂಡಿದೀವೋ ಅದನ್ನ ಅವನು ಕೇಳಿ ಕೇಳಿ ಅದನ್ನ ಅವನು ಒಂಥರ ಅವನೇ ಬಾಯಟ್ ಮಾಡ್ಕೊಂಡಿದ್ದಾನೆ. ಅದನ್ನ ಅವನು ಅಪ್ಲೈ ಮಾಡ್ಕೊಳ್ತಾ ಇದ್ದಾನೆ. ಹಾ. ಈಗ ಅಜ್ಜಿ ಜೊತೆ ಚೆನ್ನಾಗ್ ಮಾತಾಡ್ತಾ ಇದ್ದಾನೆ, ಅವ್ರ ಜೊತೆ ಆಟ ಆಡ್ತಾ ಇದ್ದಾನೆ ಅಂದ್ರೆ ಅದನ್ನ ಅವನು ರಿಪೀಟ್ ಮಾಡ್ಕೊಳ್ತಾ ಇರ್ತಾನೆ. ಅಜ್ಜಿ ಜೊತೆ ಚೆನ್ನಾಗ್ ಮಾತಾಡ್ತಿದೀನಿ ನಾನು ಆತರ. ಆಮೇಲೆ ಅಕ್ಷರಗಳನ್ನ ತುಂಬಾ ಮುದ್ದು ಮುದ್ದಾಗಿ ಬರಿಬೇಕು ಅಂತ ಹೇಳಿರ್ತೀವಲ್ಲ, ಅದನ್ನ ನಾನು ಅಕ್ಷರಗಳನ್ನ ತುಂಬಾ ಮುದ್ದು ಮುದ್ದಾಗಿ ಬರಿಬೇಕು, ಓದ್ಬೇಕು, ನಾನಾಗೆ ಊಟ ಮಾಡ್ಬೇಕು, ಅದನ್ನೆಲ್ಲ ಅವನು ಅಪ್ಲೈ ಮಾಡ್ಕೊಳ್ತಾನೆ. ಅದೊಂದಕ್ಕೆ ಅಲ್ಲ, ಅವನಿಗೆ ಯಾವ್ದು ಇಷ್ಟ ಆಗುತ್ತೋ ಅದಕ್ಕೆಲ್ಲ ಅವನು ಅದನ್ನ ಅಪ್ಲೈ ಮಾಡ್ಕೊಂಡೇ ಮಾಡ್ತಾ ಇರ್ತಾನೆ. ಈಗ ನೀರ್ ಕುಡಿತಾ ಇರ್ಬೇಕಾರೆ ನಾನೇ ಸ್ವಂತವಾಗಿ ನೀರ್ ಕುಡಿತಾ ಇದೀನಿ, ನೀರನ್ನ ಚೆನ್ನಾಗ್ ಕುಡಿಬೇಕು, ಆತರ ಅದನ್ನ ಇನ್ಸ್ಟ್ರಕ್ಷನ್ ಗಳನ್ನ ಅವನು ಅಪ್ಲೈ ಮಾಡ್ಕೊಂಡು ಚೇಂಜಸ್ ಅವನಲ್ಲೇ ಬರ್ತಾ ಇದೆ. ಅದು ಗ್ರಾಜುಯಲಿ ಚೇಂಜಸ್ ಬರ್ತಾ ಇದೆ, ಡೇ ಬೈ ಡೇ ಚೇಂಜಸ್ ಕಾಣಿಸ್ತಾ ಇದೆ ಅವನಿಗೆ. ವೆರಿ ನೈಸ್. ಅಂದ್ರೆ ನನ್ನ ಒಪಿನಿಯನ್ ಏನಂದ್ರೆ, ಈಗ ಮಕ್ಳು ಸಿಟ್ಟು ಮಾಡ್ತಿದ್ದಾರೆ ಅಥವಾ ಇನ್ನೇನೋ ಅಂತ ಹೇಳ್ಬಿಟ್ಟು ನಾವ್ ಅದ್ರ ಬಗ್ಗೆನೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಅವ್ರು ಏನಕ್ಕೆ ಸಿಟ್ಟು ಮಾಡ್ತಿದ್ದಾರೆ ಅದ್ರದ್ದು ರೂಟ್ ನಾವು ನೋಡಿರಲ್ಲ, ರೂಟ್ ಕಾಸ್ ನಾವು ನೋಡಿರಲ್ಲ. ಅದು ಈ ತರ ಯೋಗ ನಿದ್ರೆ ಅಥವಾ ಸ್ಲೀಪ್ ಟಾಕ್ ಎಲ್ಲ ಮಾಡಿಸಿದಾಗ ಅದ್ರದ್ದು ರೂಟ್ ಕಾಸು ಕಂಡು ಹಿಡ್ಕೊಬಹುದು. ಆಮೇಲೆ ಮಕ್ಳದ್ ಮಾತ್ರ ತಪ್ಪಿರಲ್ಲ, ಪೇರೆಂಟ್ಸ್ದು ತಪ್ಪಿರತ್ತೆ. ನಾನು ಇವನಿಂಗ್ ಮಾಡ್ಸಿರೋದ್ರಿಂದ ನಾನ್ ಅನ್ಕೊಂಡಿರೋದು ಅದೊಂದೇ, ಪೇರೆಂಟ್ಸ್ದು ತಪ್ಪು ಇರುತ್ತೆ ಕೆಲವೊಂದಷ್ಟು. ನಾವು ಅವ್ರ ಹತ್ರ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರೋದು, ಏನೋ ಒಂದ್ ಮಾಡಿರ್ತೀವಿ ನಾವು ತಪ್ಪನ್ನ. ಇದೆಲ್ಲ ಮಾಡಿದಾಗ ಗ್ರಾಜುಯಲಿ ನಾವು ಚೇಂಜಸ್ ಕಾಣಿಸುತ್ತೆ. ನನಗಂತೂ ತುಂಬಾನೇ ಚೇಂಜಸ್ ಬಂದಿದೆ ಇದರಿಂದ. ನನ್ನ ಸಜೆಷನ್ ಏನಂದ್ರೆ, ಮಕ್ಳಿಗೆ ಮಾಡ್ಸೋದು ಒಳ್ಳೇದು ಅಂತಾನೆ ನಾನ್ ಹೇಳೋದು ಇದನ್ನ. ಈಗ ನೀವು ದೊಡ್ಡವರಿಗೂ ಇದಕ್ಕೂ ಮತ್ತೆ ಮಕ್ಳಿಗೆ ಮಾಡ್ಸೋದಕ್ಕೂ ಡಿಫ್ರೆನ್ಸ್ ಏನಾದ್ರು ಗೊತ್ತಾಗಿದ್ಯಾ ನಿಮ್ಗೆ? ನನಗ್ ಗೊತ್ತಾಗಿದೆ. ಯಾಕಂದ್ರೆ ನಾನು ದೊಡ್ಡ ಮಗಂಗೂ ಮಾಡಿಸ್ತಾ ಇದ್ದೀನಿ. ನನ್ಗೆ ಅವನಿಗಿಂತ ಇವನಲ್ಲಿ ಬೇಗ ರಿಸಲ್ಟ್ ಕಾಣಿಸ್ತಾ ಇದೆ ನನ್ಗೆ. ಅಂದ್ರೆ ಈಗ ಚಿಕ್ಕ ಮಗು ಅಂದ್ರೆ ಒಂದು 6-7 ಇಯರ್ಸ್ ಒಳಗಿನ ಮಕ್ಳಾದ್ರೆ ಈಗ ನಾವ್ ಏನ್ ಹೇಳ್ಬೋದು ಅಂದ್ರೆ ವೈಟ್ ಪೇಪರ್ ತರ ಇರತ್ತೆ ಅವ್ರ ಮನ್ಸು. ಇವ್ರದ್ದು ಒಂಚೂರ್ದು, ಅವನು ದೊಡ್ಡವನು 9th ಸ್ಟ್ಯಾಂಡರ್ಡ್, ಸ್ವಲ್ಪ ಆಚೆ ಈಚೆ ತರ್ಕ ಏನೋ ಒಂದು ಇದ್ ಮಾಡೋದು ಆ ತರದ್ದಿರತ್ತೆ. ಆದ್ರೆ ನನಗೆ ಇವನಲ್ಲಿ ಒಂದು 5-6 ಕ್ಲಾಸಸ್ ಅಲ್ಲೇ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ರಿಸಲ್ಟ್ ತುಂಬಾ ಚೆನ್ನಾಗೆ ಕಾಣಿಸ್ತಾ ಇದೆ ನಂಗೆ ಇವನಲ್ಲಿ. ಅವನಿಗಿಂತ ಇವನಲ್ಲಿ ತುಂಬಾ ರಿಸಲ್ಟ್ ಚೆನ್ನಾಗ್ ಬಂದಿದೆ. ದೊಡ್ಡವರಿಗಿಂತ ಮಕ್ಳಲ್ಲಿ ಬೇಗ ರಿಸಲ್ಟ್ ಬರತ್ತೆ ಅಂತ ನನಗ್ ಅನ್ಸುತ್ತೆ. ಇದಕ್ಕೆ ನಿಮ್ ಎಫರ್ಟ್ ತುಂಬಾನೇ ಇದೆ. ಯಾಕೆಂದ್ರೆ ನಾವು ರೆಕಾರ್ಡಿಂಗ್ ಮಾಡ್ಕೊಟ್ಬಿಡ್ಬೋದು, ಆದ್ರೆ ಅದನ್ನ ಅಷ್ಟೇ ಶ್ರದ್ಧೆಯಿಂದ ನೀವು ಪ್ಲೇ ಮಾಡಿರ್ತೀರಾ. ಅದಕ್ಕೆ ನಿಮ್ಗೆ ಹ್ಯಾಟ್ಸ್ ಆಫ್. ಅದ್ರ ಜೊತೆಗೆ ಯಾಕಂದ್ರೆ ನಾವು ರೆಕಾರ್ಡ್ ಹಾಕೋದ್ ಒಂದೇ ಇಂಪಾರ್ಟೆಂಟ್ ಆಗಿರಲ್ಲ. ಯಾಕಂದ್ರೆ ಅವ್ರು ಮಾಡಿರೋ ಅಂತದ್ದು ಎಫರ್ಟು ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ನಾವು ರೆಕಾರ್ಡಿಂಗ್ ಸುಮ್ನೆ ಹಾಕೋದು ಅಂದೇ ಅಲ್ಲ, ನಾವು ಅದಕ್ಕೆ ಅವರಿಗೆ ಈ ತರ ಮಾಡ್ಬೇಕು, ಈ ತರ ಮಾಡಿದ್ರೆ ಈ ತರ ಆಗತ್ತೆ ಅನ್ನೋ ಇನ್ಸ್ಟ್ರಕ್ಷನ್ಸ್ ಅನ್ನ ನೀವು ಹೇಗ್ ಕೊಟ್ಟಿರ್ತೀರೋ ಅದನ್ನ ಅವ್ರು ಅಪ್ಲೈ ಮಾಡೋ ತರ ನಾವು ಒಂಚೂರು ಸಪೋರ್ಟ್ ಮಾಡಿದ್ರೆ ಸಾಕು, ಅದು ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಂತ ನನ್ನ ಒಪಿನಿಯನ್ ಅಷ್ಟೇ. ಥ್ಯಾಂಕ್ ಯು ನಿಮ್ ಶೇರಿಂಗಿಗೆ. ನಿಮ್ ಶೇರಿಂಗ್ ಇಂದ ಇನ್ನೂ ಹೆಚ್ಚು ಈ ತರ ಪ್ರಾಬ್ಲಮ್ಸ್ ಇರೋ ಮಕ್ಕಳಿಗೆಲ್ಲ ನಿಮ್ಮ ಶೇರಿಂಗ್ ಒಂದು ಮಾರ್ಗದರ್ಶನ ಅಂತ ಆಗ್ಲಿ ಅಂತ ಸಂಕಲ್ಪ ಮಾಡ್ಕೊಳ್ಳೋಣ. ಅದನ್ನ ಓಕೆ, ನಿಮ್ಮ ಎಫರ್ಟ್ ಇದ್ರಲ್ಲಿ ತುಂಬಾ ಇರತ್ತೆ. ಯಾಕಂದ್ರೆ ಯಾರಿಗೆ ಆದ್ರೂ ಒಬ್ರು ಇಷ್ಟ ಆಗ್ಬೇಕು, ಅದ್ರಲ್ಲೂ ಈ ಚಿಕ್ಕ ಮಕ್ಳಿಗೆ ಬೇರೆಯವರು ಅಷ್ಟು ಬೇಗ ಪರಿಚಯ ಇಲ್ಲ ಅಂತಿದ್ದೋರು ಅಷ್ಟು ಬೇಗ ಇಷ್ಟ ಆಗ್ತಾರೋ ಇಲ್ಲೋ, ಆದ್ರೆ ನೀವ್ ಅದನ್ನ ಇಷ್ಟಪಟ್ಟು ಅವ್ರ ಲೆವೆಲ್ಗೆ ಹೋಗಿ ನೀವು ಮಾಡಿರೋದ್ರಿಂದ ಅದು ಅವನಿಗೆ ಬೇಗ ಎಫೆಕ್ಟ್ ಆಗಿದೆ ಅಂತ ನನ್ನ ಒಪಿನಿಯನ್ ಅಷ್ಟೇನೆ. ಇದು ತುಂಬಾ ಬೇಗ ಎಫೆಕ್ಟ್ ಆಗತ್ತೆ. ನಿಮ್ಗೂ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ತುಂಬಾ ಚೇಂಜಸ್ ನಾನು ಅವನಲ್ಲಿ ಕಾಣಿಸ್ತಾ ಇದೆ. ಈಗ ಮಾರ್ಚಿಗಿಂತ ಹಿಂದೆ ಅವನಿರೋದಕ್ಕೂ ಮತ್ತೆ ಅವನ ಬಗ್ಗೆ ನನ್ನಲ್ಲಿರೋ ಒಪಿನಿಯನ್ಗೂ ಈಗ ಅದು ಎರಡು ಅಜಗಜಾಂತರ ಆಗೋಗಿದೆ. ಯಾಕಂದ್ರೆ ಅವನಲ್ಲೂ ತುಂಬಾ ಚೇಂಜಸ್ ಬಂದಿದೆ. ಅವನನ್ನ ನೋಡಿ ನೋಡಿ ನಾನು ತುಂಬಾ ಚೇಂಜ್ ಆಗಿದ್ದೀನಿ ಇದ್ರಿಂದ. ನಾನು ಎಲ್ಲ ಪ್ರಾಣಾಯಾಮ ಯೋಗ ನಿದ್ರೆ ಎಲ್ಲ ಕ್ಲಾಸಲ್ಲಿ ಇದ್ರೂನು ಅವನಲ್ಲಿ ಆಗಿರೋ ಚೇಂಜಸ್ ನೋಡಿ ನಾನು ಇನ್ನೂ ಚೇಂಜಸ್ ಬಂದಿದೆ ನನ್ನಲ್ಲೂ.
ಮೋರ್ ನಿಮ್ಗೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವನು ಮನ್ಸಿನ ಆಳಕ್ಕಿಳಿದು ನೀವು ಮಾಡಿರೋದ್ರಿಂದ ಅದು ಅವನಿಗೆ ಬೇಗ ಎಫೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ವೆಲ್ಕಮ್. ಹ್ಮ್ ಥ್ಯಾಂಕ್ ಯು. ಇದೇ ರೀತಿ ಅದೇ. ಮುಂದುವರ್ಸ್ಕೊಂಡು ಹೋಗಿ. ಮತ್ತೆ ಇನ್ನೂ Okay. ಚೇಂಜಸ್ ಬರುವಂತದ್ದು ಬೇಕಾದಷ್ಟಿರತ್ತೆ. ಒಂದೊಂದಾಗಿ ಅಂದ್ರೆ ಯಾವ್ದು ಸಡನ್ ಆಗಿ ಬರುವಂತದ್ದಲ್ಲ. ಇವಾಗ ಟೈಮ್ ಬೇಕು, ನಮಗೆ ಪೇಶನ್ಸ್ ಬೇಕು. ಹ್ಮ್ ಈಗ ನಾವು ಇವತ್ತು ಸ್ಲೀಪ್ ಟಾಕ್ ಮಾಡಿದ ಕೂಡಲೇ ನಾಳೆನೆ ಚೇಂಜಸ್ ಬರ್ಬೇಕು ಅಂತ ಅನ್ಕೋಬಾರದು. ಸ್ವಲ್ಪ ಟೈಮ್ ಬೇಕಾಗತ್ತೆ. ಮಕ್ಳಿಂದ ಮಕ್ಳಿಗೆ ಚೇಂಜಸ್ ಇರುತ್ತೆ. ಇವನಿಗೆ ಬಂದಿದ್ದು ಚೇಂಜಸ್ ಬೇರೆ ಮಕ್ಳಿಗೆ ಅಷ್ಟು ಸಡನ್ ಆಗಿ ಬರ್ದೇ ಇರ್ಬೋದು. ಹ್ಮ್ ಆದ್ರೆ ಚೇಂಜಸ್ ಅಂತೂ ಖಂಡಿತ ಬರುತ್ತೆ. ಎಲ್ಲದೂ ಚೇಂಜಸ್ ಆಗಿದೆ ಅಂತಲ್ಲ, ಚೇಂಜಸ್ ಅಂತೂ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಚೇಂಜಸ್ ಅಂತೂ ಖಂಡಿತ ಬಂದೇ ಬರುತ್ತೆ. ನಾವ್ ಎಷ್ಟು ಹೇಳಿರ್ತೀರೋ, ಎಷ್ಟು ಪಾಯಿಂಟ್ಸ್ ನೀವ್ ಹೇಳಿರ್ತೀರೋ ಅದ್ರಲ್ಲಿ 10 ಹೇಳಿದ್ರೆ 9 ಅಂತೂ ಖಂಡಿತ ಅವರಲ್ಲಿ ಚೇಂಜಸ್ ಆಗೇ ಇರುತ್ತೆ. ಆದ್ರೆ ಟೈಮ್ ತಗೋಬಹುದು, ಚೇಂಜಸ್ ಅಂತೂ ಬರುತ್ತೆ, ಓಕೆ. ಅದಂತೂ ಗ್ಯಾರಂಟಿ ಇದೆ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಶೇರಿಂಗ್. ಥ್ಯಾಂಕ್ ಯು.